ಬೀದರ್ ತಾಲೂಕಿನ ವಿಲಾಸಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರ ಬಾಳಲ್ಲಿ ಜೆಸ್ಕಾಂ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದು ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ದಿನದ 5-6 ಗಂಟೆ ಕರೆಂಟ್ ಇರುತ್ತಿದ್ದು ವಿದ್ಯುತ್ ಇತ್ತೀಚಿನ ದಿನಗಳಲ್ಲಿ ಅರ್ಧ ತಾಸು ಬರ್ತಾ ಇಲ್ಲ. ಅದರಲ್ಲಿಯೂ ಒಮ್ಮೆ ವಿದ್ಯುತ್ ಸಂಪರ್ಕ ಸಮಸ್ಯೆ ಆದರೆ ವಾರಗಳ ಕಾಲ ಸಮಸ್ಯೆ ನಿರ್ವಹಣೆ ಆಗೋದೇ ಇಲ್ಲ ಎಂದು ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ವಿಲಾಸ್ಪುರ ಗ್ರಾಮದ ಗೋವಿಂದರಾವ್ ಮೂಲಿಗೆ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಹೊರಹಾಕಿದ್ದು, ಸರಿಯಾಗಿ ವಿದ್ಯುತ್ ಸರಬರಾಜು ಆಗದ ಪರಿಣಾಮ ಬೆಳೆಗಳಿಗೆ ಸರಿಯಾಗಿ ನೀರು ಹಾಯಿಸಲು ಆಗುತ್ತಿಲ್ಲ. ಈಗಾಗಲೇ 1 ಎಕರೆಯಲ್ಲಿ 22,000 ರೂಪಾಯಿ ಖರ್ಚು ಮಾಡಿ ಟೊಮೆಟೊ ಬಿತ್ತನೆ ಮಾಡಿದ್ದೇವೆ. ಆದ್ರೆ ನೀರು ಹರಿಸದ ಕಾರಣ ಟೊಮೆಟೊ ಒಣಗಿ ಹೋಗುತ್ತವೆ. ಈ ಹಿಂದೆಯೂ ಕೂಡ ಅಲ್ಲಾ ಬೆಳೆಯನ್ನು ಬೆಳೆದು ಕೂಡ ಸರಿಯಾಗಿ ನೀರು ಬಿಡದೆ ಇರುವುದರಿಂದ ತೂಕ ಕಡಿಮೆಯಾಗಿ ಹಾನಿಯಾಗಿದೆ. ಅಂತರ್ಜಲದಲ್ಲಿ ನೀರಿದ್ರೂ ಬೆಳೆಗಳಿಗೆ ನೀರು ಹಾಯಿಸಲಾಗದಂತಹ ಪರಿಸ್ಥಿತಿ ಜೆಸ್ಕಾಂ ಅಧಿಕಾರಿಗಳು ನಿರ್ಮಾಣ ಮಾಡಿದ್ದಾರೆ ಎಂದು ರೈತರು ಕಿಡಿಕಾರಿದರು. ಪೂರಾ ಬೆಳೆ ಲಾಸ್ ಆಯ್ತು. ಈ ರೈತರದ್ದು ಒಂದು ಸಂಶಯ ಇಲ್ಲ. ಇದು ಒಂದು ಟೊಮೆಟೊ ಸಂಶಯ ಇದು ಆಯ್ತು. ಇದು ಎಲ್ಲ ನೋಡಿ ಇದು ಇದಾಯ್ತು. ಮಣ್ಣಿನ ಎಲ್ಲ ಗ್ಯಾಪ್ ಅದ. ರೋಪ್ ಕರೆಂಟ್ ಬರಾಬರ್ ಕೊಡಲ್ದಕ್ಕ ಇದು ಎಲ್ಲ ಸುಟ್ಟು ಹೋಗ್ಯದ. ಇವು ತೊಗರಿ ಮೊಳಕಿನೇ ಖಾಲಿ ಕಾಣ್ಲತ್ತವ, ಮತ್ತೇನಿಲ್ಲ. ಕರೆಂಟ್ ಅಂಬದು ಕುಡ್ಲಕ್ಕ ಅವ್ರ ತಯಾರೇ ಇಲ್ಲ. ನೋಡ್ರಿ ಒಕ್ಕಲಿಗರದು ಈ ಸಂಶಯ ಅದ. ಈಗ ನಮಗೆ ಏನಿಲ್ಲ, ಸಾಯೋದು ಒಂದೇ ಅದ. ನೋಡ್ರಿ ಇದು ಒಂದರ ಬೆಳೆ ಅದ. ನೋಡ್ರಿ ರೋಪು, ನೋಡ್ರಿ ಇದು ನೋಡ್ರಿ. ದಂಧೆ ಮಾಡಿ ಈಟೆ ಬಂದಿಂದೆ ಹಲೋ ನ್ಯೂಸ್ ನೋಡಲ್ಲ ನೀವು ಭಾಳ ನೋಡ್ಕೊಂಡು ನೋಡ್ರಿ ಸರ್, 15 ದಿವಸ ಆಯ್ತು ಕರೆಂಟ್ ಇಲ್ಲ. ಕರೆಂಟ್ ಇದ್ದಕ್ಕೆ ಒಕ್ಕಲಿಗರು ಪೂರ ಲಾಸ್ ಆಗ್ಬಿಡ್ತದ.
ಹಸಿದೇವು ಕರೆಂಟ್ ಬರಲ್ಲ ಹೋಯ್ತು. ನೀರಿದ್ದರೆ ಜೀವನ ಅದರದ್ದು ಬೆಳೆಸ್ತಿತ್ತು. ನೀರು ಇಲ್ದ ಕಡೆಯಿಂದ ಪೂರ ಎಲ್ಲಿಂದ ಅಲ್ಲೇ ಮೆತ್ಕಸಿ ಒಣಗೋದು. ನೀರವ ಕರೆಂಟ್ ಇಲ್ಲ. ಎಷ್ಟು ದಿನ ಆತ್ರಿ ಕರೆಂಟ್ ಬರ್ಲಾರ್ದನ್ನ? ಕರೆಂಟ್ ಬರ್ಲಾಕೇನದಲ್ಲತ್ತೀರಿ, 1-2 ದಿನ ಆ ಕಡೆ ಹೋಯ್ತು. ಫೋನ್ ಮಾಡ್ದೇವು ಅಂತಂದ್ರೆ ಹಾಕ್ತೇವ್ರಿ ಅನ್ಕಸಿ ಹಾಕ್ದು ಅಂದ್ರೆ 2 ಗಂಟೆ ಬರ್ತದೆ. 2 ಗಂಟೆಲಿಂದ ಮತ್ತೆ ಪೂಕಪ್ ಮತ್ತು ಹೋಯ್ತದ ಮತ್ತೆ 2 ದಿನ ಬರಲ್ದು. ಈ ಮೊನ್ನೆ 2 ದಿನ ಬಂದಿತ್ತು, ಮಧ್ಯಾಹ್ನ ಬಂತು, ಮತ್ತು ನಿನ್ನ ಬಂದೇ ಇತ್ತು. ಕರೆಂಟ್ಲಿಂದ ನಮಗೆ ಭಾಳ ಸಮಸ್ಯೆ ಅದ ಸರ್. ಹಾಂ, ಅವ್ರಿಗೆ KB ಅವ್ರಿಗೆ ಹಚ್ಚಿದ್ರಿ? ಹಚ್ತೇವೆ ಸರ್. ಅದ ಅಲ್ಲಿ ಖರಾಬ್ ಆಗ್ಯದ, ಇಲ್ಲಿ ಖರಾಬ್ ಆಗ್ಯದ, ಹಿಂಗೆ ಅನ್ಕೋತಾ ಹೋಯ್ತಾರ. ಬರೀ ಲಟ್ನಂತ ಜುಡಾಸ್ ಕಸಿ ಕೊಟ್ಟು ಕಸಿ ಆಗ್ಯದ ಅಂತ ಹೇಳಲ್ರು. ಈ ಟಮಾಟ ಬೆಳೆ ಹಚ್ಲಾಕ ನೋಡ್ರಿ, ಈ ಕಮ್ಸೆ ಕಮ್ಮು ಆಗಿ ಲೇಬರ್ ಖರ್ಚ ಅಂತಂದ್ರೆ 18,000 ಖರ್ಚು ಆಗ್ಯದ. 18,000 ಖರ್ಚು ಆಗ್ಯದ, ಪೂರಾ ಲಾಸ್ ಕಸಿ ಒಣಗಿ ಹೋಗ್ಯದ. ಈಗ ರೈತ ಹೆಂಗೆ ಮಾಡಬೇಕು? ಈಗ ಇದೇ ನಮಗೆ ಕರೆಂಟ್ ಬೇಕು. ಕರೆಂಟ್ ಇದ್ದರೆ ಮುಂದೆಲ್ಲ ವ್ಯವಹಾರ ಸುರುಳಿತ ಕಸಿ ನಡೀತದ, ಒಕ್ಕಲಿಗೆ ಸುಖಿ ಆಯ್ತಾನ. ಇಲ್ಲರ ಆಗಂಗಿಲ್ಲ. ಯಾರಿಗಾರು ಹೇಳಕ್ಕೇನು ಸರ್, ಅದೇ ಮಾಡೋದು ಜೈಗೆ ಫೋನು ಇಲ್ಲರ ಲೈನ್ ಮ್ಯಾನಕ್ಕೆ ಫೋನು. ಅವ್ರಿಗೆ ಬಿಟ್ಟು ಕಸಿ ನಮಗೆ ಯಾರು ಗೊತ್ತಿಲ್ಲ, ನಾವು ಯಾರ ಕಡೆ ಹೋಗಿಲ್ಲ. ಏನಂತಾರ, ಕಂಬ ಹೊಳ್ಳ್ಯಾವ, ಗಾಳಿ ಬಿಟ್ಟದ, ಮಾಡ್ತೇವಂತಂತ ಅಂತಾರ. 2 ದಿನ ತನಕ ಅದಕ್ಕೆ ಏನು ಭೀ ಆಗಲ್ಲ. 2 ದಿನ ಮಾಡಿದ್ರು ಮತ್ತೆ ಏನಾಯ್ತು, 1 ಗಂಟೆ 2 ಗಂಟೆ ಬಂತಂದ್ರೆ ಮತ್ತೆ ಹೋಯ್ತಂದ್ರೆ ಅದು ಬರ್ಲಿಕ್ಕೆ ತಯಾರಿಲ್ಲ. ಪ್ರತಿಯೊಂದು ಸಂಸ್ಥೆ ಟಮಾಟದ ಹಂಗೆ, ಅಲ್ಲಕ್ಕೆ ಹಂಗೆ. ಅಲ್ಲ ಈಗ ನಾವು ತೆಗಿಲತ್ತಿದ್ದೇವೆ, ಅಲ್ಲ ತೊಳ್ಯಕ್ಕೆ ನೀರಿಲ್ಲ. ಕರೆಂಟ್ ಇದ್ದರೆ ನಾವು ತೊಳ್ದೇವು ಅಂತಂದ್ರೆ ವಜನ ಬರ್ತದ. 8,000 ಧಾರಣಿ ಅದ. 2 ಕ್ವಿಂಟಲ್ ಕಮ್ಮಿ ಆಯ್ತಂದ್ರೆ 16,000 ನಮ್ಮ ರೈತರಿಗೆ ಲುಕ್ಷಣ ಅದ. ಇಲ್ಲ, ತೋಲ್ ಕಷ್ಟ ಅದ ಸರ್. ಹಾಂ, ಎಷ್ಟೊಂದು ಕಷ್ಟ ಇದು ಮಾಡ್ಕೊಂಬರ್ರಿ ನಾವು ಒಕ್ಕಲಿಗೆ. ಏನಿಲ್ಲ, ಬರೀ ಈಗ ಏನಾರು ಜೈರು ಕುಡಿಯೋದೆ ಅದೇ ಚೆನ್ನಾಗಿ ಕಾಣ್ಲತ್ತದ. ನಿಮ್ಮ ಹೆಸರು? ನನ್ನ ಹೆಸರು ಗೋವಿಂದರಾವ್ ಮುಲ್ಗೆ. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.